ಸೋರಿಕೆ ಆಯ್ತು ಅಂತ ಡೆಲ್ಲಿಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಡೆಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಕೋಮಲಲ್ಲಿ ಬಡ ವಿದ್ಯಾರ್ಥಿಗಳು 81 ಜನ ವಿದ್ಯಾರ್ಥಿಗಳು, ಬರೀ ಕ್ವಶನ್ ಲೀಕ್ ಅಲ್ಲ ಇದು, ಅವ್ರ ಆನ್ಸರ್ ಪೇಪರ್ನೇ ಕದ್ದಿ ತಿದ್ದಿ 81 ಜತ್ರ ದುಡ್ಡುಗಳು ಇಸ್ಕೊಂಡು ಕೆಲಸ ಕೊಟ್ಟಿರೋಂಥದ್ದು. ಇಡೀ ಕಾಂಗ್ರೆಸ್ ಸರ್ಕಾರ ಇದನ್ನ ಗಮನಿಸಬೇಕಾಗ್ತದೆ. CM ಅವ್ರಿಗೆ ಹೇಳ್ಬೇಕು, DCM ಅವ್ರಿಗೂ ಹೇಳ್ಬೇಕಾಗಿತ್ತೇನೆ. ನೀವು 81 ಜನ ಬಡ ರೈತ ಮಕ್ಕಳು ಎಕ್ಸಾಮ್ ಬರೆಯೋದನ್ನ ಅವ್ರ ಆನ್ಸರ್ ಶೀಟ್ಸ್ನ ಕದ್ದಿ ಇನ್ನೊಂದು OMR ಶೀಟ್ನ ಸೇರಿಸಿ ದುಡ್ಡು ತಗೊಂಡು ಕೆಲಸ ಕೊಟ್ಟಿರೋಂಥದ್ದು. ಆ ನೀಟು ಪೇಪರ್ ಲೀಕ್ ಆಗಿರೋದು ದೊಡ್ಡದ, ಇಲ್ಲಿ ಕೆಲಸನೇ ವಂಚಿಸಿ ಕಾಸು ಮಾಡಿರೋದು ದೊಡ್ಡದ. ನಮ್ಮ ಕೋಲಾರ ಮಟ್ಟಕ್ಕೆ ಲೆಕ್ಕ ಹಾಕಿದಾಗ ಇದೇ ದೊಡ್ಡದು. ನಮಗೆ ನೀಟು ಕ್ವಶನ್ ಪೇಪರ್ ಲೀಕ್ ಮಾಡೋದು ಯಾರು? ಅಲ್ಲಿನ ಕ್ಲರ್ಕ್ಸು, ಅಲ್ಲಿನ ಅಧಿಕಾರಿಗಳು. ಅವರು ಕೆಳಗೆ ಮಟ್ಟದವ್ರ ಕೆಲಸ ಏನೋ ತಪ್ಪು ಕೆಲಸ ಮಾಡಿದಂದ್ರೆ ಪ್ರಧಾನವ್ರಿಗೆ ರಾಜೀನಾಮೆ ಕೊಡ್ಬೇಕು ಅನ್ನೋದ? ಅಲ್ಲಿಗೆ ತಹಸೀಲ್ದಾರ್, ಇಲ್ಲಿ ವಿಲೇಜ್ ಅಕೌಂಟೆಂಟ್ಸು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲ್ಲ 30-40 ಎಕರೆ 106 ಎಕರೆ ಲೂಟಿ ಮಾಡೋರು. ಅದಕ್ಕೆಲ್ಲ ಮಂತ್ರಿಗಳು ರಾಜೀನಾಮೆ ಕೊಡ್ತಾರಾ? ಕೊಡಕ್ಕಾಗ್ತದೆ? ಕೇಳಬೇಕಾಗಿತ್ತು ನೀವು. ನೆನ್ನೆ ರೆವಿನ್ಯೂ ಮಿನಿಸ್ಟರ್ ಬಂದಿದ್ರು. ಕೋಲಾರ ಮಾಲೂರಲ್ಲಿ 400-500 ಎಕರೆ ಲೂಟಿ ಮಾಡೋರೆ. ಸುಮಾರು 800-900 ಕೋಟಿಯಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಬರ್ಕೊಬಿಟ್ಟವ್ರೆ. ಅದಕ್ಕೆ ರೆವಿನ್ಯೂ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರಾ? ಕೊಡ್ಬೇಕಾ? MLAಗಳು ರಾಜೀನಾಮೆ ಕೊಡ್ತಾರಾ? ಏನ್ ಕೇಳದ್ರಿ? ಆ ಡೆಲ್ಲಿಲಿ ಏನ್ರಿ ಲಾಂಗ್ಗಳು, ಮಚ್ಚುಗಳು, ಗನ್ನುಗಳು ಎತ್ಕೊಂಡೇನ್ರಿ ಬರೋದು? ಇವರೆಲ್ಲ ಸ್ಟೂಡೆಂಟ್ಸ್ ಏನ್ರಿ? ಏನ್ ದೇಶ ಉಳಿಬೇಕಾ ಏನಿದು? ಖಲಿಸ್ತಾನ್ ಸಪರೇಟಿಸ್ಟ್ಸ್, ಪಂಜಾಬ್ನ ಖಲಿಸ್ತಾನ್ ಮಾಡ್ಬೇಕಂತ ಹೋಗೋರೆಲ್ಲ ಅಲ್ಲಿ ಬಂದಿದ್ದಾರೆ. ದೇಶಕ್ಕಿದೆಲ್ಲ ಒಂದು ದೇಶಕ್ಕೆಲ್ಲ ಇದು ಮಾರಕರಿ. ರೈತರ ಪರ, ವಿದ್ಯಾರ್ಥಿಗಳ ಪರ ಯಾರಿದಾರಲ್ಲಿ? ಎಲ್ಲ ಬರೀ ಗಲಾಟೆಗೋಸ್ಕರ ಕಾಸು ತಗೊಂಡು ಬಂದಿರೋ ಜನನೇ ಅಲ್ಲಿ ದೇಶನ ಹಾಳು ಮಾಡ್ಲಿಕ್ಕೆ ಹೋಗ್ತಾರೋ. ನೀಟ್ ಎಕ್ಸಾಮ್ಸ್ಗೆಲ್ಲ, ನೀಟ್ ಎಕ್ಸಾಮ್ ಮುಗಿದೋಗಿದೆ, ಸ್ಟೂಡೆಂಟ್ಸ್ ಎಲ್ಲ ಅಡ್ಮಿಷನ್ಸ್ ಆಗ್ತಾವ್ರೆ. ಅಲ್ಲಿ ಬಂದಿರೋರು ಯಾರು? ಯಾರೋ ದೇವ್ರು ನೋಡ್ಕೋಬೇಕು. ಇವತ್ತು ಪ್ರಧಾನ ಮಂತ್ರಿಗಳನ್ನ, BJP ಸರ್ಕಾರನ, ದೇಶನ ಅಸ್ಥಿರಗೊಳಿಸ್ಲಿಕ್ಕೆ ಹಿತಬದ್ಧ ಶಕ್ತಿಗಳು ಮಾಡ್ತಾ ಇರೋ ಹುನ್ನಾರ ಅಲ್ಲಿ ಡೆಲ್ಲಿಲಿ. ಅದು ಸ್ಟ್ರೈಕ್ ಅಲ್ಲ ಅದು. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಕೋಲಾರ ಕೊಚ್ಚಮುಲ್ಲ, ಕೋಮಲ್ ಅಂತೀವ ನಾವು. ಕೋಮಲ್, ಕೊಚ್ಚಮುಲ್ ಅಲ್ಲಿ ನಡೆದಿರೋಂಥ ಅಕ್ರಮ ನಮ್ಮ ಜಿಲ್ಲೆಗೆ ಅದು ದೊಡ್ಡದು. ಅಲ್ಲಿ ರೈತರ ಮಕ್ಕಳಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲೇಂದ್ರ ತಪ್ಪು ನಡೆದಿದ್ರೆ ಇಲ್ಲಿನ ಕೋಆಪರೇಟಿವ್ ಮಿನಿಸ್ಟ್ರು ರಾಜೀನಾಮೆ ಕೊಡ್ತಾರಾ? ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಕ್ಕಾಗುತ್ತೆ ಇದಕ್ಕೆ ಹೋಗಿ? ನಿಮ್ಗೆಲ್ಲ ತಿಳಿಸ್ತೀನಿ. 9ನೇ ತಾರೀಕು ರೆವಿನ್ಯೂ ಮಿನಿಸ್ಟರ್ ಬರೋರಿದ್ದಾರೆ. ಇದನ್ನೆಲ್ಲ ತಿಳಿಸ್ಬೇಕು. ನಾವು ಕೂಡ ಮೆಮೊರಂಡಮ್ ಕೊಡೋರಿದ್ದೀರಿ, ಅಧ್ಯಕ್ಷರು ನಾವೆಲ್ಲ ಸೇರಿ. ಅವತ್ತು ರೆವಿನ್ಯೂ ಮಿನಿಸ್ಟರ್ನ ಹೇಳಿ, ಮಾಜಿ MP ಅವ್ರು ಹೇಳ್ತಾವ್ರೆ ಮುತ್ತಿಗೆನೇ ಆಗ್ತೀವಿ ಅಂತ. ಮುತ್ತಿಗೆ ಬೇಡ, ಮೆಮೊರಂಡಮ್ ತಗೊಂಡು ಅದನ್ನ ಮುಗಿಸ್ಕೊಟ್ರೆ ಸಾಕು.